ಸಂಭ್ರಮಾಚರಣೆ ಅನ್ನೋದಕ್ಕೇನೇನು ಅರ್ಥ ಇಲ್ಲ. ಅದೇನು ಸಂಭ್ರಮಾಚರಣೆ? ಸಾಧನೆ ಸಮಾರಂಭ ಅನ್ನೋದು ಬರೀ ಫ್ರೀ ಕೊಟ್ಟು ಮಾಡೋದಂತ. ಸಾಧನೆಗಳು ಹೇಳ್ಕೊಳಂಥದ್ದು ಏನು ಸಾಧ್ಯ? ಹೆಣ್ಮಕ್ಳಿಗೆ 2,000 ಕೊಟ್ಟಿದ್ದಾರೆ, ಗಂಡ್ಮಕ್ಳ ಹತ್ರ ಎಣ್ಣೆ ಹತ್ರ ಟ್ಯಾಕ್ಸ್ ಹಾಕೊಂಡು ದುಡ್ಡು ತೀಸ್ಕೊಂತಾರೆ. ಇನ್ನೇನೈತೆ ಅದ್ರಲ್ಲಿ? ಹಂಗಂದ್ರೆ ಏನು ಗಂಡ್ಮಕ್ಳೆಲ್ಲ ಕುಡುಕರು ಅಂತಲ್ಲ ಹೇಳ್ತಾರೆ. ಸರ್ಕಾರ ಯಾವ್ದಿರುತ್ತೆ ಅಂತಲ್ಲ, ಜನಗಳಿಗೆ ಯಾರು ಒಳ್ಳೇದು ಮಾಡ್ತಾರೆ ಅನ್ನೋದು. ಬೇರೆಯವ್ರಿಗೆ ಅಂದ್ರೆ ಜನಗಳಿಗೆ ಆಸೆ ತೋರಿಸಿ ನಾವು ಇದು ಮಾಡಿ ಒಂದು ಬಂದು ಅಧಿಕಾರ ಕಟ್ಕೊಂಡಾಗ ಪ್ರೆಷರ್ ಜಾಸ್ತಿ ಇರುತ್ತೆ. ಆಲ್ರೆಡಿ ಬೆಂಗಳೂರೇ ಬ್ರ್ಯಾಂಡ್ ಆಗಿದೆ. ಬೆಂಗಳೂರು ಬ್ರ್ಯಾಂಡ್ ಆಲ್ರೆಡಿ ಮೇಡಮ್. ಒಂದಲ್ಲ ಒಂದಿನ ಲೂಟಿ ಮಾಡಿದವರೆಲ್ಲ ಮೂಲೆಗೆ ಸೇರ್ತಾರೆ. ಅದು ಅವ್ರಿಗೆ ಬಿಟ್ಟು ಲೂಟಿ ಮಾಡಿ ಅವ್ರ ಕರ್ಮ ಅವ್ರನ್ನ ಫಾಲೋ ಮಾಡೋದು. ಇನ್ನೊಬ್ರು ಬಂದಾಗ ಇನ್ನೊಂದು ಥರ ಆದಾಗ ಅವ್ರ ಗ್ರಾಚಾರ, ಅವ್ರು ಬಂದಾಗ ಅವ್ರ ಮೇಲೆ ಹೊಣೆ ಹೊರಿಸೋದು, ಇವ್ರು ಬಂದಲ್ಲಿ ಇವ್ರ ಮೇಲೆ ಹೊಣೆ ಹೊರಿಸೋದು. ಸಮಾಜಮುಖಿ ಕೆಲಸಗಳು ಆಗ್ತಾ ಇದೆ ಅಂದ್ರೆ ಬೆರಳೆಣಿಕೆ ಎಷ್ಟು ಆಗ್ತಿದೆಯಲ್ಲ, ಆ ಬೆರಳೆಣಿಕೆ ಎಷ್ಟು ಆಗೋದಕ್ಕೆ ಇಷ್ಟು ತಿಂತಾರೆ. ಇನ್ನು ಮುಂದೆ ಫ್ಯೂಚರಲ್ಲಿ ಏನೋ ಮನೆ ಮುಂದೆ ಪಾರ್ಕಿಂಗ್ ಮಾಡೋದಕ್ಕೂ ಏನೋ ಇದು ಕಟ್ಟಬೇಕು ಅಂತ ಹೇಳ್ತಾರೆ, ಏನು ಟ್ಯಾಕ್ಸ್ ಎಲ್ಲ. ಅವಾಗ ಫಸ್ಟ್ ಸ್ವಚ್ಛತೆ, ಆಮೇಲೆ ಆದಷ್ಟು ಅದೇ ಬ್ರ್ಯಾಂಡ್. ಯಾವ ಸರ್ಕಾರ ಬಂದರೆ ಚೆನ್ನಾಗಿರುತ್ತಲ್ಲ, ಜನಗಳು ಒಳ್ಳೆಯವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಷ್ಟೇ. ಸಾಧನೆ ಸಮಾರಂಭ ಅನ್ನೋದು ಬರೀ ಫ್ರೀ ಕೊಟ್ಟು ಮಾಡೋದಂತಲ್ಲ. ಎಲ್ಲ ಫ್ರೀಗಳು ಬಿಟ್ಟಿ ಭಾಗ್ಯಗಳು ಕೊಟ್ಟಿರ್ತಾರಲ್ಲ, ಬಿಟ್ಟಿ ಭಾಗ್ಯಗಳು ಅಂತ ಹೇಳ್ಬಿಟ್ಟು ಎಲ್ಲರೂ ಎಲ್ಲ ರೀತಿಯಲ್ಲೂ ಬೇರೆ ಬೇರೆ ಕಡೆಯಿಂದ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಬೇರೆ ಬೇರೆ ಸೋರ್ಸ್ನಿಂದ ಎಲ್ಲ ತೆಗಿತಾ ಇದ್ದಾರೆ, ತೆಗೆದಲ್ಲಿ ಆಗ್ತಾ ಇದ್ದಾರೆ. ಆ ಸಂಭ್ರಮಾಚರಣೆ ಅನ್ನೋದಕ್ಕೇನೇನು ಅರ್ಥ ಏನಿಲ್ಲ. ಅದೇನು ಸಂಭ್ರಮಾಚರಣೆ ಅಲ್ಲ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದು 2 ವರ್ಷ ಆಯಿತು, ಏನೇನು ಸಾಧನೆ ಮಾಡ್ತಾ ಇದೆ ಸರ್? ಸಾಧನೆಗಳು ಹೇಳ್ಕೊಳಂಥದ್ದು ಏನು ಸಾಧನೆ ಇಲ್ಲ ಇಲ್ಲ. ಏನು ಸಾಧನೆ ಹೇಳಿ ನೀವು? ಏನು ಸಾಧನೆ ಮಾಡಿದ್ದಾರೆ? ಮೇಡಮ್, ಹೆಣ್ಮಕ್ಳಿಗೆ 2,000 ಕೊಟ್ಟಿದ್ದಾರೆ, ಗಂಡ್ಮಕ್ಳ ಹತ್ರ ಎಣ್ಣೆ ಹತ್ರ ಟ್ಯಾಕ್ಸ್ ಹಾಕೊಂಡು ದುಡ್ಡು ತೀಸ್ಕೊಂತಾರೆ. ಇನ್ನೇನೈತೆ ಅದರಲ್ಲಿ? ಎಣ್ಣೆಗೆ ಅಂತಲ್ಲ, ಬರೀ ನಾನೀಗ ಹಂಗಂದ್ರೆ ಏನು ಗಂಡ್ಮಕ್ಳೆಲ್ಲ ಕುಡುಕರು ಅಂತಲ್ಲ ನಾನು ಹೇಳ್ತಾ ಇರೋದು. ಎಲ್ಲಿ ಫ್ರೀಯಾಗಿ ಕೊಡ್ತಾ ಇದ್ದಾರೋ ಆ ಫ್ರೀನ ಫುಲ್ಫಿಲ್ ಮಾಡೋದಕ್ಕೆ ಬೇರೆ ಕಡೆಯಿಂದ ಸೋರ್ಸ್ನ ಕ್ರಿಯೇಟ್ ಮಾಡಿಕೊಂಡು ಈ ಒಂದು ಫ್ರೀ ಸೋರ್ಸ್ಗೆ ತುಂಬ್ತಾ ಇದ್ದಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ನೋ ಚೇಂಜಸ್. ಸಿದ್ದರಾಮಯ್ಯ ಸರ್ಕಾರದಿಂದ ರಾಜ್ಯದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಸರ್? ಬದಲಾವಣೆ ಅಂತ ಅವ್ರಿಗೆ ಗೊತ್ತಿರ್ಬೇಕು ಮೇಡಮ್. ಬದಲಾವಣೆ ಏನಿಲ್ಲ, ನಮಗೇನು ಅನ್ನಿಸ್ತಾ ಇಲ್ಲ. ನಮಗೇನು ಬದಲಾವಣೆ ಇಲ್ಲ. ಸರ್ಕಾರ ಯಾವುದಿರುತ್ತೆ ಅಂತಲ್ಲ, ಜನಗಳಿಗೆ ಯಾರು ಒಳ್ಳೇದು ಮಾಡ್ತಾರೆ ಅನ್ನೋದು ಮುಖ್ಯ. ಸಿದ್ದರಾಮಯ್ಯ ಆಡಳಿತ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಸರ್? ನಮಗೇನು ಅನ್ಸೋದಿಲ್ಲ ಮೇಡಮ್. ಹೇಳಿ ಸರ್, ಏನು ಅನ್ಸಲ್ಲ ಅಂದ್ರೆ ಯಾವ ಥರ? ಮೇಡಮ್, ಅನ್ಸೋದಂದರೆ ಏನು ಗೊತ್ತಾ, ಈಗ ಕೆಲವೊಂದು ಅಡ್ಮಿನಿಸ್ಟ್ರೇಟಿವ್ ಇದರಲ್ಲಿ ಹೋದರೆ ಕೆಲವೊಂದು ರೀತಿಯಲ್ಲಿ ಅವ್ರ ಹಿಂದೆ ಮುಂಚೆ ಇದ್ದಿದ್ದು ಸಿದ್ದರಾಮಯ್ಯ ಅವರು ಮಾಡ್ತಿರ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್ಗೂ ಈಗ ನಡೀತಿರ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್ಗೆ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ನಾವು ಈಗ ಮುಂಚೆ ಅವರು ಒಂದು ಬೇರೆ ಪಕ್ಷದಲ್ಲಿದ್ದರು, ಆಯಿತಾ, ಜನತಾದಳದ ಪಕ್ಷದಲ್ಲಿದ್ದಾಗ ಸಿದ್ದರಾಮಯ್ಯ ಅವರು ಏನಾದರೂ ಒಂದು ಅಡ್ಮಿನಿಸ್ಟ್ರೇಟಿವ್ ಮಾಡ್ತಾ ಇದ್ದಾರೆ, ಅವರೇನೋ ಒಂದು ಅನುಮೋದನೆ ಅಥವಾ ಏನಾದರೂ ಮಂಡಿಸ್ತಾ ಇದ್ದಾರೆ ಅಂದರೆ ಅದಕ್ಕೊಂದು ಅದರದ್ದೇ ಆದಂಥ ಒಂದು ಬೆಲೆ ಇತ್ತು. ಇವಾಗಿಂದ ಇದರಲ್ಲಿ ಏನಾದ್ರು ಪ್ರೆಸ್ಟೇಷನ್ ಅನ್ಗೋ, ಯಾರಿಗೂ ನಾನು ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದು ಆಸೆಯಿಂದನೋ ಇನ್ನೊಂದು ಮತ್ತೊಂದಿಂದ ಪ್ರೆಸ್ಟೇಷನಿಂದ ಅವ್ರು ಇದು ಮಾಡ್ತಾರಲ್ಲ, ಅಂದರೆ ಬೇರೆಯವ್ರಿಗೆ ಅಂದರೆ ಜನಗಳಿಗೆ ಆಸೆ ತೋರಿಸಿ ನಾವು ಇದು ಮಾಡಿ ಒಂದು ಬಂದು ಅಧಿಕಾರಕ್ಕೆ ಕೂತ್ಕೊಂಡಾಗ ಪ್ರೆಷರ್ ಜಾಸ್ತಿ ಇರುತ್ತೆ. ಸೊ ಆ ಪ್ರೆಷರಲ್ಲಿ ಅವರು ಮುಳುಗೋಗಿದ್ದಾರೆ ಅನ್ಕೊಳ್ತೀವಿ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ, ಆದರೆ ಬ್ರ್ಯಾಂಡ್ ಬೆಂಗಳೂರು ಕಾಣ್ತಾ ಇದೆಯಾ ಸರ್? ಆಲ್ರೆಡಿ ಬೆಂಗಳೂರೇ ಬ್ರ್ಯಾಂಡ್ ಇಲ್ಲ. ಬೆಂಗಳೂರು ಏನು ಬ್ರ್ಯಾಂಡ್ ಆಗುತ್ತೆ? ಬೆಂಗಳೂರು ಬ್ರ್ಯಾಂಡೇ ಆಲ್ರೆಡಿ. ಆರೋಪ ಅವರಿದ್ದಾಗ ಇವ್ರ ಮೇಲೆ ಆರೋಪ ಮಾಡ್ತಾರೆ, ಇವರಿದ್ದಾಗ ಅವ್ರ ಮೇಲೆ ಆರೋಪ, ಇದು ಕಾಮನ್. ವಾಲ್ಮೀಕಿ ಹಗರಣದಲ್ಲಿ ಕೋಟಿ ಹಣ ಲೂಟಿ ಮಾಡಿದೆ, ಏನು ಹೇಳ್ತೀರಾ ಮೇಡಮ್? ಒಂದಲ್ಲ ಒಂದಿನ ಲೂಟಿ ಮಾಡಿದವರೆಲ್ಲ ಮೂಲೆಗೆ ಸೇರ್ತಾರೆ. ಅದು ಅವ್ರಿಗೆ ಬಿಟ್ಟಿದ್ದು. ಲೂಟಿ ಮಾಡಿ ಅವ್ರ ಕರ್ಮ ಅವ್ರನ್ನ ಫಾಲೋ ಮಾಡುತ್ತೆ. ಮೇಡಮ್, ಒಂದು ಹೇಳ್ತೀನಿ, ಯಾವುದೇ ಒಂದು ಪರೀಕ್ಷೆಯಲ್ಲಾಗ್ಬೋದು ಅಥವಾ ಒಂದು ಸಮಾಜಕ್ಕೆ ಒಳ್ಳೆಯ ರೀತಿಯ ಆಗೋಂಥ ಏನಾದರೂ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಅಥವಾ ಎಕ್ಸಾಮ್ಗಳಿಗೆ ಅವುಗಳ ಪ್ರಾಂಪ್ಟಾಗಿ ಮಾಡಿದ್ರೆ ಒಳ್ಳೆಯದು. ಅದು ಮಾಡಿದ್ರೆ ಅವರು ನಾಳೆ ದಿನ ಅದರ ಪ್ರತಿಫಲ ಅನುಭವಿಸ್ತಾರೆ. ಪರ್ಟಿಕ್ಯುಲರಾಗಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೇ ಆಗ್ತಿದೆ ಅಂದರೆ ಅದು ಅವ್ರ ಗ್ರಾಚಾರ, ಯಾರೇನು ಮಾಡೋಕ್ಕಾಗಲ್ಲ. ಇನ್ನೊಬ್ರು ಬಂದಾಗ ಇನ್ನೊಂದು ಥರ ಆದಾಗ ಅವ್ರ ಗ್ರಾಚಾರ, ಅವ್ರು ಬಂದಾಗ ಅವ್ರ ಮೇಲೆ ಹೊಣೆ ಹೊರಿಸೋದು, ಇವ್ರು ಬಂದಲ್ಲಿ ಇವ್ರ ಮೇಲೆ ಹೊಣೆ ಹೊರಿಸೋದು. ಟೋಟಲಿ ಇಲ್ಲೇನಪ್ಪ ಅಂತ ಹೇಳಿದ್ರೆ ಸಮಾಜಕ್ಕೆ ಒಂದು ಒಳ್ಳೆ ರೀತಿ ಇದಾಗಬೇಕು ಹೊರತು ಎಲ್ಲನೂ ಅವ್ರವ್ರ ಸ್ವಾರ್ಥಗಳಿಗೆ, ಪಕ್ಷ ಅಧಿಕಾರ ಬರೋಕ್ಕೆ ಅವ್ರ ಸ್ವಾರ್ಥಕ್ಕೆ, ಈ ಪಕ್ಷ ಅಧಿಕಾರ ಬರೋಕ್ಕೆ ಇವ್ರ ಸ್ವಾರ್ಥಕ್ಕೆ ಮಾಡೋದಲ್ಲ. ಸಮಾಜಮುಖಿ ಕೆಲಸಗಳೇನಾದ್ರು ಮಾಡೋದು, ಅದೊಂದು ಸಮಾಜಮುಖಿ ಕೆಲಸಗಳು ಆಗ್ತಾ ಇದೆ ಅಂದರೆ ಬೆರಳೆಣಿಕೆ ಎಷ್ಟು ಆಗ್ತಿದೆಯಲ್ಲ, ಆ ಬೆರಳೆಣಿಕೆ ಎಷ್ಟು ಆಗೋದಕ್ಕೆ ಇಷ್ಟು ತಿಂತಾರೆ. ಅದು ಇದು ವ್ಯರ್ಥ ಅಲ್ಲ. ನಮ್ಮಂಥವ್ರು ನಿಮ್ಮಂಥವ್ರ ಮೇಲೆ ಹೊಟ್ಟೆ ಮೇಲೆ ಹೊಡೆದಂಗೆ, ಸಣ್ಣ ಪುಟ್ಟಕ್ಕೆಲ್ಲನೂ ಎಕ್ಸ್ಟ್ರಾ ಇಟ್ಕೊಟ್ಟಂಗೆ. ಈಗ ಮುಂದೆ ಫ್ಯೂಚರಲ್ಲಿ ಏನೋ ಮನೆ ಮುಂದೆ ಪಾರ್ಕಿಂಗ್ ಮಾಡೋದಕ್ಕೂ ಏನೋ ಇದು ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ, ಏನೋ ಟ್ಯಾಕ್ಸ್ ಎಲ್ಲ
ಇದು ಕಟ್ಟಬೇಕಂತೆ, ಅದಕ್ಕೂ ಟ್ಯಾಕ್ಸ್ ಕಟ್ಟಬೇಕಂತೆ. ಸೊ ಇನ್ನು ಈಗ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದಾಗ ಫಸ್ಟ್ ಮೂಲಭೂತ ಸೌಕರ್ಯದಲ್ಲಿ ಕಸ ಇಳುವರಿ ಮಾಡ್ತಾರಲ್ಲ ಅಂದರೆ ಕಸನ ತೆಗಿತಾರಲ್ಲ BPMPಯಲ್ಲಿ ಫಸ್ಟು ಅದು ಒಂದೊಂದು ವಾರ್ಡಲ್ಲಾಗ್ಬೋದು ಅಥವಾ ಒಂದೊಂದು ಬೀದಿಯಲ್ಲಾಗ್ಬೋದು ಆ ಕಸಗಳನ್ನ ಅಲ್ಲಿ ತಗೊಂಬಂದು ಮನೆ ಮುಂದೆ ಅಲ್ಲೆಲ್ಲೇ ಹಾಕ್ತಾರಲ್ಲ ಅಂಥವುಗಳನ್ನ ಅವಾಯ್ಡ್ ಮಾಡಬೇಕು. ಆವಾಗ ಫಸ್ಟು ಸ್ವಚ್ಛತೆ, ಆಮೇಲೆ ಆದಷ್ಟು ಅದೇ ಬ್ರ್ಯಾಂಡ್ ಬೆಂಗಳೂರು ಆಗೋದು. ಯಾವ ಸರ್ಕಾರ ಬಂದರೆ ಚೆನ್ನಾಗಿರುತ್ತಲ್ಲ, ಜನಗಳಿಗೆ ಒಳ್ಳೆಯವ್ರು ಮಾಡೋದು ಬಂದರೆ ಚೆನ್ನಾಗಿರುತ್ತೆ ಅಷ್ಟೇ. ಹುಡುಗರು ಬಿಜಾಪುರ, ಬಾಗಲಕೋಟೆ, ಬೆಳಗಾಮ, ಉತ್ತರ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಹುಡುಗರು ಕಲ್ತು ಖಾಲಿ ಕೂತಿದ್ದಾರೆ. ಅವರಿಗೊಂದು ಮಾರ್ಗದರ್ಶನ, ಒಂದು ಜಾಬ್ ರಿಕ್ವೈರ್ಮೆಂಟ್ ಇದೆ, ಎಲ್ಲಾದರೂ ಒಂದು ಜಾಬ್ ರಿಕ್ವೈರ್ಮೆಂಟ್ ಮಾಡಿಕೊಡಿ. ಹಾಗೆ ನಮ್ಮ ಅಲಮಾರಿ ಜನಾಂಗ, ಎಲ್ಲ ಜಾತಿ ಜನಾಂಗದವರು ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ವೋಟ್ ಹಾಕಿ, ಬೇರೆ ಯಾರಿಗೂ ಹಾಕಬೇಡಿ. ಯಾಕಂತ ಕೇಳಿ, ಈ ಸರ್ವ ಜನಾಂಗದ ಶಾದಿಯ ತೋಟ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ ಸರ್ಕಾರ ಇದೆ. ಮೊದಲಿಂದ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಈಗಾದರೂ ಕಾಂಗ್ರೆಸ್ ಸರ್ಕಾರ ಒಳ್ಳೆಯದನ್ನು ಮಾಡ್ತಾ ಇದೆ. ಅದರ ಬಗ್ಗೆನೇ ಬಡಬಗ್ಗರು ಎಲ್ಲ ಬದುಕ್ತಾ ಇದ್ದಾರೆ. ಬೇರೆ ಪಕ್ಷಕ್ಕೆ ಹಾಕಿಬಿಟ್ರೆ ಎಲ್ಲ ಅನಾದಿ ಆಗ್ತಾ ಇದ್ದಾರೆ. ಈಗ ಆಧಾರವಾಗಿ ಸ್ತಂಭವಾಗಿರೋದು ಕಾಂಗ್ರೆಸ್ ಪಕ್ಷ. ಯಾಕಂದರೆ ಹಿಂದಕ್ಕೆ ಕಾಂಗ್ರೆಸ್ ಪಕ್ಷ ಇದ್ದಾಗ ಸುಮಾರು ಜನ ಗೌರ್ಮೆಂಟ್ ಎಂಪ್ಲಾಯ್ ಆಗ್ತಿದ್ರು. ಇವಾಗ BJP ಬಂದ ಮೇಲೆ ಒಬ್ಬರು ಗೌರ್ಮೆಂಟ್ ಎಂಪ್ಲಾಯ್ ಆಗಲಿಲ್ಲ. ಎಲ್ಲರೂ ಮನೆಯಲ್ಲಿ ಕೂತಿದ್ದಾರೆ, ಕಲ್ತು ಮನೆಯಲ್ಲಿ ಕೂತಿದ್ದಾರೆ. ದಯವಿಟ್ಟು ಮನೆಯಲ್ಲಿ ಮಕ್ಕಳು ತಂದೆ ತಾಯಿ ಬೆಳೆಸಿರ್ತಾರೆ, ನನ್ನ ಮಗ ಓದಲಿ, ಜಾಬ್ ಹೋಗಲಿ, ತಂದೆ ತಾಯಿಗೆ ಆಶೀರ್ವಾದ ಆಗಲಿ ಅಂತೇಳಿ ಅವರು ಮನೆಯಲ್ಲಿ ತಂದೆ ತಾಯಿ ಕನಸನ್ನು ನನಸು ಮಾಡುವಂಥದ್ದು ಪಕ್ಷ ಯಾವುದೇ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಹೀಗಾಗ್ಬಿಟ್ಟು ಕಾಂಗ್ರೆಸ್ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗಬೇಡಿ. ದಯವಿಟ್ಟು ನಿಮ್ಮ ಕೈ ಮುಗಿದು ಹೇಳ್ತೀವಿ, ಪ್ರತಿಯೊಬ್ಬರಿಗೆ ಇದೇ ಜಾತಿ ಅಂತ ಹೇಳಬೇಡಿ. ಪ್ರತಿಯೊಂದು ಜಾತಿ, ತಳಗಿಂದ ಮೇಲಿಂದ ಎಲ್ಲ ಜಾತಿ ಒಂದೇ, ಎಲ್ಲರೂ ಮಕ್ಕಳು ಒಂದೇ. ಆದರೆ ಸುಮ್ಮನೆ ಜಾತಿ ಭೇದ ಮಾಡಿಕೊಂಡು ನಮ್ಮಲ್ಲಿ ಹೊಡೆದಾಡ ಮಾಡಿಕೊಂಡು ಬೇರೆಯವರಿಗೆ ಆಳ್ಕೆ ಮಾಡೋಕ್ಕೆ ಬಿಡಬೇಡಿ. ಮೇಡಮ್, ಒಂದಲ್ಲ ಒಂದಿನ ಲೂಟಿ ಮಾಡಿದವರೆಲ್ಲ ಮೂಲೆಗೆ ಸೇರ್ತಾರೆ. ಅದು ಅವ್ರಿಗೆ ಬಿಟ್ಟಿದ್ದು. ಲೂಟಿ ಮಾಡಿ ಅವ್ರ ಕರ್ಮ ಅವ್ರನ್ನ ಫಾಲೋ ಮಾಡುತ್ತೆ. ಮೇಡಮ್, ಒಂದು ಹೇಳ್ತೀನಿ, ಯಾವುದೇ ಒಂದು ಪರೀಕ್ಷೆಯಲ್ಲಾಗ್ಬೋದು ಅಥವಾ ಒಂದು ಸಮಾಜಕ್ಕೆ ಒಳ್ಳೆಯ ರೀತಿಯಾಗೋಂಥ ಏನಾದರೂ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಅಥವಾ ಎಕ್ಸಾಮ್ಗಳಿಗೆ ಅವುಗೆಲ್ಲ ಪ್ರಾಂಪ್ಟಾಗಿ ಮಾಡಿದ್ರೆ ಒಳ್ಳೆಯದು. ಅದು ಮಾಡಿದ್ರೆ ಅವರು ನಾಳೆ ದಿನ ಅದರ ಪ್ರತಿಫಲ ಅನುಭವಿಸ್ತಾರೆ. ಪರ್ಟಿಕ್ಯುಲರಾಗಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೇ ಆಗ್ತಿದೆ ಅಂದರೆ ಅದು ಅವ್ರ ಗ್ರಾಚಾರ, ಯಾರೇನು ಮಾಡೋಕ್ಕಾಗಲ್ಲ. ಇನ್ನೊಬ್ರು ಬಂದಾಗ ಇನ್ನೊಂದು ಥರ ಆದಾಗ ಅವ್ರ ಗ್ರಾಚಾರ, ಅವ್ರು ಬಂದಾಗ ಅವ್ರ ಮೇಲೆ ಹೊಣೆ ಹೊರಿಸೋದು, ಇವ್ರು ಬಂದಲ್ಲಿ ಇವ್ರ ಮೇಲೆ ಹೊಣೆ ಹೊರಿಸೋದು. ಟೋಟಲಿ ಇಲ್ಲೇನಪ್ಪ ಅಂತ ಹೇಳಿದ್ರೆ ಸಮಾಜಕ್ಕೆ ಒಂದು ಒಳ್ಳೆ ರೀತಿ ಇದಾಗಬೇಕು ಹೊರತು ಎಲ್ಲನೂ ಅವ್ರವ್ರ ಸ್ವಾರ್ಥಗಳಿಗೆ, ಪಕ್ಷ ಅಧಿಕಾರ ಬರೋಕ್ಕೆ ಅವ್ರ ಸ್ವಾರ್ಥಕ್ಕೆ, ಈ ಪಕ್ಷ ಅಧಿಕಾರ ಬರೋಕ್ಕೆ ಇವ್ರ ಸ್ವಾರ್ಥಕ್ಕೆ ಮಾಡೋದಲ್ಲ. ಸಮಾಜಮುಖಿ ಕೆಲಸಗಳೇನಾದ್ರು ಮಾಡೋದು, ಅದು ಒಂದು ಸಮಾಜಮುಖಿ ಕೆಲಸಗಳು ಆಗ್ತಾಯಿದೆ ಅಂದರೆ ಬೆರಳೆಣಿಕೆ ಎಷ್ಟು ಆಗ್ತಿದೆಯಲ್ಲ, ಆ ಬೆರಳೆಣಿಕೆ ಎಷ್ಟು ಆಗೋದಕ್ಕೆ ಇಷ್ಟು ತಿಂತಾರೆ. ಅದು ಇದು ವ್ಯರ್ಥ ಅಲ್ಲ. ನಮ್ಮಂಥವ್ರು ನಿಮ್ಮಂಥವ್ರ ಮೇಲೆ ಹೊಟ್ಟೆ ಮೇಲೆ ಹೊಡೆದಂಗೆ, ಸಣ್ಣ ಪುಟ್ಟಕ್ಕೆಲ್ಲನೂ ಎಕ್ಸ್ಟ್ರಾ ಇಟ್ಕೊಟ್ಟಂಗೆ. ಈಗ ಮುಂದೆ ಫ್ಯೂಚರಲ್ಲಿ ಏನೋ ಮನೆ ಮುಂದೆ ಪಾರ್ಕಿಂಗ್ ಮಾಡೋದಕ್ಕೂ ಏನೋ ಇದು ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ಟ್ಯಾಕ್ಸ್ ಎಲ್ಲ ಇದು ಕಟ್ಟಬೇಕಂತೆ, ಅದಕ್ಕೂ ಟ್ಯಾಕ್ಸ್ ಕಟ್ಟಬೇಕಂತೆ. ಸೊ ಇನ್ನು ಈಗ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದಾಗ ಫಸ್ಟ್ ಮೂಲಭೂತ ಸೌಕರ್ಯದಲ್ಲಿ ಕಸ ಇಳುವರಿ ಮಾಡ್ತಾರಲ್ಲ ಅಂದರೆ ಕಸನ ತೆಗಿತಾರಲ್ಲ BPMPಯಲ್ಲಿ ಫಸ್ಟು ಅದು ಒಂದೊಂದು ವಾರ್ಡಲ್ಲಾಗ್ಬೋದು ಅಥವಾ ಒಂದೊಂದು ಬೀದಿಯಲ್ಲಾಗ್ಬೋದು ಆ ಕಸಗಳನ್ನ ಅಲ್ಲಿ ತಗೊಂಬಂದು ಮನೆ ಮುಂದೆ ಅಲ್ಲೆಲ್ಲೇ ಹಾಕ್ತಾರಲ್ಲ ಅಂಥವುಗಳನ್ನ ಅವಾಯ್ಡ್ ಮಾಡಬೇಕು. ಆವಾಗ ಫಸ್ಟು ಸ್ವಚ್ಛತೆ, ಆಮೇಲೆ ಆದಷ್ಟು ಅದೇ ಬ್ರ್ಯಾಂಡ್ ಬೆಂಗಳೂರು ಆಗೋದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.